ಪುತ್ತೂರು ನಗರ ಭಾಗದ ಜನಸಾಮಾನ್ಯರ ಬದುಕಿನಲ್ಲಿ ಹಾಸುಹೊಕ್ಕಾಗಿದ್ದ ಸೈರನ್ ಮತ್ತೆ ಆರಂಭಗೊಂಡಿದೆ. ಕಳೆದ 20 ವರ್ಷಗಳಿಂದ ಮೌನವಾಗಿದ್ದ ಪುತ್ತೂರಿನ ಸೈರನ್ಗೆ ಮತ್ತೆ ಮರುಜೀವ ಕೊಡುವ ಕೆಲಸ ಸೋಮವಾರದಂದು ನಡೆಯಿತು. 1971ರಲ್ಲಿ ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಂಡಿದ್ದ ಈ ಸೈರನ್ ವ್ಯವಸ್ಥೆ ನಿರಂತರವಾಗಿ ಜನರಿಗೆ ಸಮಯದ ಸಂದರ್ಭವನ್ನು ತಿಳಿಸ್ತಾ ಜನರ ಒಡನಾಡಿಯಾಗಿಯೇ ಬೆಳೆದು ಬಂದಿತ್ತು. ಜನರಿಗೆ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆಯ ವೇಳೆಯನ್ನ ತಿಳಿಸ್ತಾ ಇದ್ದ ಈ ಸೈರನ್ ಸಮಯದ ಎಚ್ಚರಿಕೆಯನ್ನ ಕೊಡುವ ಕೆಲಸ ಮಾಡ್ತಾ ಇತ್ತು. ಗಂಟೆ ನೋಡಲು ವಾಚ್ ಇಲ್ಲದಿದ್ದ ಸಮಯದಲ್ಲಿ ಜನರು ಈ ಸೈರನ್ ಮೂಲಕವೇ ಸಮಯವನ್ನ ತಿಳಿದುಕೊಳ್ತಾ ಇದ್ರು. ಆ ಸಂದರ್ಭ ಹೆಚ್ಚು ಜನೋಪಯೋಗಿಯಾಗಿದ್ದ ಈ ಸೈರನ್ ಕಾಲ ಸರಿದಂತೆಯೇ ಜನಮಾನಸದಿಂದ ದೂರವಾಗಿತ್ತು. ಸುಮಾರು 20 ವರ್ಷಗಳಿಂದ ಇದರ ಕೂಗು ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ನಾದುರಸ್ತಿ ಸ್ಥಿತಿಗೆ ತಲುಪಿದ್ದ ಸೈರನ್ಗೆ ಇದೀಗ ಪುನಶ್ಚೇತನ ನೀಡುವ ಕೆಲಸ ನಡೆದಿದೆ. ಇನ್ನು ಮುಂದೆ ಪುತ್ತೂರಿನ ಜನತೆಗೆ ಈ ಸೈರನ್ ಮತ್ತೆ ಸಮಯವನ್ನ ತಿಳಿಸುವ ಕೆಲಸ ಮಾಡಲಿಕ್ಕಿದೆ. ಪುತ್ತೂರು ನಗರಸಭೆ ಸುಮಾರು 5 ಲಕ್ಷ ವೆಚ್ಚದಲ್ಲಿ ಈ ಸೈರನ್ಗೆ ಮರುಜೀವವನ್ನ ನೀಡಿದೆ. ಪುತ್ತೂರಿನ ಶಾಸಕ ಅಶೋಕ್ ರೈ ಅವರು ಪುತ್ತೂರಿನ ಸೈರನ್ ಅನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಹಿಂದಿನ ಕಾಲದಲ್ಲಿ ಸೈರನ್ ಅವಲಂಬಿತ ಜನರಿದ್ರು, ಅವರಿಗೆ ಅತ್ಯಂತ ಹೆಚ್ಚು ಪ್ರಯೋಜನ ಆಗ್ತಾ ಇತ್ತು. ತುಂಬಾ ವರ್ಷಗಳಿಂದ ಪುತ್ತೂರು ಸೈರನ್ ನಿಂದ ವಂಚಿತಗೊಂಡಿತ್ತು. ಇದೀಗ ಮತ್ತೆ ಅದನ್ನ ಜನತೆಗೆ ಪರಿಚಯ ಮಾಡಿಸುವ ಕೆಲಸ ಮಾಡಲಾಗ್ತಾ ಇದೆ. ಪ್ರಾಚೀನ ಕಾಲದ ಈ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗುವ ಮೂಲಕ ಜನರನ್ನ ಅಲರ್ಟ್ ಮಾಡುವ ಈ ಸಾಧನಕ್ಕೆ ಜೀವ ತುಂಬಲಾಗಿದೆ. ಬೆಳಿಗ್ಗೆ 7 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ ಹಾಗೂ ಸಂಜೆ 7 ಗಂಟೆಗೆ ಪ್ರತಿದಿನ 15 ಸೆಕೆಂಡ್ಗಳ ಕಾಲ ಈ ಸೈರನ್ ಮೊಳಗಲಿದೆ. ಸಮಯ ನಿರ್ವಹಣೆಯ ಹಿನ್ನೆಲೆಯಲ್ಲಿ ಈ ಸೈರನ್ ಜನತೆಗೆ ಉಪಯುಕ್ತವಾಗ್ತದೆ. ಸಾರ್ವಜನಿಕರು ಹಾಗೂ ಮಾಧ್ಯಮದವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ಸೈರನ್ ವ್ಯವಸ್ಥೆಯ ಇತಿಹಾಸಕ್ಕೆ ಮರುಜೀವ ನೀಡುವ ಕೆಲಸ ಮಾಡಲಾಗಿದೆ ಎಂದು ಹೇಳಿದರು. ಪುತ್ತೂರಿನ ಕಿಲ್ಲೆ ಮೈದಾನದ ಸುತ್ತ ಹೊನಲು ಬೆಳಕಿನ ಲೈಟಿಂಗ್ ವ್ಯವಸ್ಥೆ ಮಾಡುವ ಮೂಲಕ ಯುವಕರ ಆಟೋಟಗಳಿಗೆ ಅವಕಾಶ ಕಲ್ಪಿಸಲಾಗುತ್ತೆ. ಸಾಮಾನ್ಯವಾಗಿ ಸಂಜೆ ತನಕ ದುಡಿದು ರಾತ್ರಿ 10 ಗಂಟೆಯ ತನಕ ಕ್ರಿಕೆಟ್ ಆಡಲು ಮುಂದಾಗುವ ಯುವಕರಿಗೆ ಇದು ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಸ್ಬಿ ಕೊಡಲಗಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ನಗರಸಭೆಯ ಪೌರಾಯುಕ್ತೆ ವಿದ್ಯಾ ಎಸ್ ಕಾಲೆ, ಮೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಮಚಂದ್ರ, ಮೆಸ್ಕಾಂ ಇಂಜಿನಿಯರ್ ರಾಜೇಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ್ ಶೆಟ್ಟಿ ಪೆರ್ನೆ, ಮುಖಂಡರಾದ ಕಾವು ಹೇಮನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಪುನಃ ಆರಂಭ ಮಾಡುವಂಥ ಕೆಲಸವು ನಮ್ಮ ಪುತ್ತೂರು ನಗರಸಭೆಯ ಮುಖಾಂತರದನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿದೆ. ಹಿಂದೆ ವಾಚ್ ಇಲ್ಲದವರಿಗೆ, ಗದ್ದೆ ಉಳ್ಳಿಕ್ಕೆ ಹೋಗುವವರಿಗೆ, ಇಲ್ಲ ಅವರ ದಿವಸದ ಸಂತೆಗೆ ಹೋದವರಿಗೆ ವಾಪಸ್ ಹೋಗಲಿಕ್ಕೆ, ಇದಕ್ಕೆಲ್ಲ ವ್ಯವಸ್ಥಿತವಾಗಿ ಅವರ ಗಂಟೆಯ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಸೈರನ್ ಸಹಾಯಕವಾಗಿ ಕೆಲಸ ಮಾಡ್ತಾ ಇತ್ತು. ಈಗ ಕೂಡ ಅದನ್ನು ಮರುಪರಿಚಯ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸಾರ್ವಜನಿಕರ ಒಂದಷ್ಟು ಜನರ ಅಭಿಪ್ರಾಯಗಳನ್ನು, ಇದನ್ನು ಮಾಡುವ ಮೊದಲು ಅಭಿಪ್ರಾಯಗಳನ್ನು ಕೇಳಿದ್ದೇವೆ. ಮಾಧ್ಯಮದವರ ಹತ್ರ ಕೂಡ ಇದರ ಅಭಿಪ್ರಾಯವನ್ನು ಕೇಳಿ ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಒಂದೇ ಆಗಿತ್ತು. ಹಿಂದಿನ ಇತಿಹಾಸ 1971ರದ್ದು ಪುತ್ತೂರಲ್ಲಿ ಮರುಕಳಿಸಬೇಕು ಅನ್ನೋ ವಿಚಾರ ಬಂದಾಗ ಇವತ್ತದನ್ನು ಮಾಡಿ ಬೆಳಿಗ್ಗೆ 7 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಾಯಂಕಾಲ 7 ಗಂಟೆಗೆ 15 ಸೆಕೆಂಡುಗಳ ಕಾಲ ಈ ಸೈರನ್ ಪ್ರತಿ ದಿವಸ ಆಟೋಮೆಟಿಕ್ ಆಗಿ ರನ್ ಆಗ್ತದೆ. ಪುತ್ತೂರಿನ ಜನತೆಗೆ ಗಂಟೆಯ ವಿಚಾರ, ಅಲರ್ಟ್ನೆಸ್ ಮತ್ತು ಹಿಂದಿನ ಇತಿಹಾಸವನ್ನು ಮರುಕಳಿಸುವಂಥ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತೇನೆ ಅಂತ ತಿಳ್ಕೊಂಡಿದ್ದೇವೆ. ರಾಷ್ಟ್ರಧ್ವಜವನ್ನು ಕೂಡ ಪುತ್ತೂರಿನಲ್ಲಿ ಅತ್ಯಂತ ಎತ್ತರದಲ್ಲಿ ಆಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇದೆಲ್ಲ ಇದಕ್ಕೆ ಪೂರಕವಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಕಿಲ್ಲೆ ಮೈದಾನದಲ್ಲಿ ನೈಟ್ ಕ್ರಿಕೆಟ್ ಆಡಲಿಕ್ಕೆ, ಯಾವುದೇ ಆಟ ಆಡಲಿಕ್ಕೆ ಅದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. 24 ಅವರ್ಸ್ ನಮ್ಮ ಯುವಕರು ಏನಿದ್ದಾರೆ ಅವರು ಹಗಲಿಡೀ ಕೆಲಸ ಮಾಡಿ ರಾತ್ರಿ ಕ್ರಿಕೆಟ್ 10:30 ಗಂಟೆವರೆಗೆ ಕ್ರಿಕೆಟ್ ಆಟವನ್ನು ಆಡ್ಬೋದು. ದುಡ್ಡು ಕೊಡಬೇಕು, ಕರೆಂಟ್ ಬಿಲ್ಲು, ಅದನ್ನು ಕೊಟ್ಟು ಅದನ್ನು ಆಡುವಂಥ ಕೆಲಸಕ್ಕೂ ಕೂಡ ಪೂರಕವಾಗಿ ಕೆಲಸಗಳು ಆಗ್ತದೆ ಅನ್ನುವ ಹೇಳಿ ಎಲ್ರಿಗೂ ಶುಭವನ್ನು. ನಮ್ಮ ನಗರಸಭೆ ಕಮಿಷನರ್ ಇದ್ದಾರೆ, ನಮ್ಮ ಕಾವು ಹೇಮನಾಥ್ ಇದ್ದಾರೆ, ಇಒ ಅವರು ಇದ್ದಾರೆ, ಪುತ್ತೂರು ತಹಸೀಲ್ದಾರ್ ಇದ್ದಾರೆ, ಮೆಸ್ಕಾಂ ಅಧಿಕಾರಿಗಳಿದ್ದಾರೆ, ನಗರಸಭೆಯ ಮಾಜಿ ಸದಸ್ಯರುಗಳು ಇದ್ದಾರೆ. ಇಲ್ಲಿ ಎಲ್ಲ ನಮ್ಮ ಬಂಧುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ, ಧನ್ಯವಾದ, ಥ್ಯಾಂಕ್ ಯು.